ನಮಸ್ತೆ ವೀಕ್ಷಕರೇ, ಮೆಂಡು ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ನಾನು ನಿಮ್ಮ ದಿವ್ಯಾ. ಕಾಂಗ್ರೆಸ್ ಸರ್ಕಾರದ ಇಂದಿರಾ ಕ್ಯಾಂಟೀನ್ನಿಂದ ಎಷ್ಟೋ ಬಡ ಜನರಿಗೆ, ನಿರ್ಗತಿಕರಿಗೆ ತುಂಬಾ ಅನುಕೂಲ ಆಗ್ತಾ ಇತ್ತು. ಆದರೆ ಕಳೆದ ಬಾರಿ ಬಿಜೆಪಿ ಸರ್ಕಾರ ಇದ್ದಿದ್ರಿಂದ ಇಂದಿರಾ ಕ್ಯಾಂಟೀನ್ಗಳು ಆದಷ್ಟು ಬಾಗ್ಲಾಕಿದ್ದು. ಆದರೆ ಈಗ ಮತ್ತೆ ಇಂದಿರಾ ಕ್ಯಾಂಟೀನ್ ಮತ್ತೆ ಕಾರ್ಯರೂಪಕ್ಕೆ ಬರ್ತಾ ಇದೆ. ಇಂದಿರಾ ಕ್ಯಾಂಟೀನ್ಗೆ ಆದಷ್ಟು ಒಂದು ವಯೋವೃದ್ಧರು ಬರೋದ್ರಿಂದ ಅವರ ಆರೋಗ್ಯವನ್ನು, ಈಗ ಆಲ್ಮೋಸ್ಟ್ BP ಶುಗರ್ ಅನ್ನೋದು ಸರ್ವೇ ಸಾಮಾನ್ಯ ಆಗ್ತಾ ಇದೆ ಎಲ್ಲರಲ್ಲೂ ಸಹ. ಹಾಗಿರೋದ್ರಿಂದ ಅವರ ಆರೋಗ್ಯವನ್ನು ಸರ್ಕಾರ ಗಮನದಲ್ಲಿಟ್ಕೊಂಡು ಇನ್ನು ಮುಂದೆ ಬರುವಂತಹ ಇಂದಿರಾ ಕ್ಯಾಂಟೀನ್ನಲ್ಲಿ ರಾಗಿ ಮುದ್ದೆ ಹಾಗೂ ಚಪಾತಿ ಊಟದ ವ್ಯವಸ್ಥೆಯನ್ನು ಕಲ್ಪಿಸ್ಕೊಡ್ಬೇಕು ಅನ್ನೋ ಯೋಜನೆ ಸಹ ಹಾಕ್ಕೊಂಡಿದೆ. ಸೊ ಈ ಒಂದು ಇಂದಿರಾ ಕ್ಯಾಂಟೀನ್ ಆಗಸ್ಟ್ ತಿಂಗಳಲ್ಲಿ, ಅಂದರೆ ಮುಂದಿನ ತಿಂಗಳಲ್ಲಿ ಬರ್ತಾ ಇದೆ ಅನ್ನೋ ವಿಚಾರ ಸರ್ಕಾರ ಹೇಳಿದೆ. ಆದರೆ ಈ ಬಾರಿಯ ಇಂದಿರಾ ಕ್ಯಾಂಟೀನಲ್ಲಿ ಯಾವ ರೀತಿಯಾದಂತಹ ಆಹಾರ ಸಿಗುತ್ತೆ ಅಂತ ನಾವು ನೋಡೋದಾದ್ರೆ, ಸೋಮವಾರ ಇಡ್ಲಿ ಪಲಾವ್ ಬ್ರೆಡ್, ಸೋಮವಾರ ಹಾಗೂ ಗುರುವಾರ ಇಡ್ಲಿ ಪಲಾವ್ ಬ್ರೆಡ್ ಜಾಮ್ ಕಾಫಿ ಟೀ ಇದಿಷ್ಟು ಬೆಳಗಿನ ತಿಂಡಿಯಾಗಿರುತ್ತೆ. ಇನ್ನು ಮಧ್ಯಾಹ್ನ ಅನ್ನ ತರಕಾರಿ ಸಾಂಬಾರ್ ಹಾಗೂ ರಾತ್ರಿ ರಾಗಿ ಮುದ್ದೆ ಮತ್ತು ಸೊಪ್ಪಿನ ಸಾರು ಇದಿಷ್ಟು ಸೋಮವಾರ ಮತ್ತು ಗುರುವಾರ ಸಿಗುತ್ತೆ. ಇನ್ನು ಮಂಗಳವಾರ ಶುಕ್ರವಾರ ಬೆಳಗಿನ ತಿಂಡಿ ಇಡ್ಲಿ ಬಿಸಿಬೇಳೆ ಬಾತ್ ಹಾಗೂ ಮಂಗಳೂರು ಬನ್ಸ್. ಇನ್ನು ಮಧ್ಯಾಹ್ನ ಮತ್ತೆ ಅನ್ನ ತರಕಾರಿ ಸಾಂಬಾರ್, ರಾತ್ರಿ ಊಟ ಚಪಾತಿ ಸಾಗು. ಆಲ್ಮೋಸ್ಟ್ ಸೋಮವಾರದಿಂದ ಶನಿವಾರದವರೆಗೂ ಸಹ ಮಧ್ಯಾಹ್ನದ ಊಟ ಅನ್ನ ತರಕಾರಿ ಸಾಂಬಾರಾಗಿರುತ್ತೆ. ಇನ್ನು ಬೆಳಗ್ಗೆ ಹಾಗೂ ರಾತ್ರಿಯ ತಿಂಡಿ ಮಾತ್ರ ಬದಲಾವಣೆ ಆಗಿದೆ. ಇನ್ನು ಬುಧವಾರ ಅಂತ ನೋಡೋದಾದರೆ ಇಡ್ಲಿ ಖಾರ ಬಾತ್ ಬನ್ಸ್ ಮತ್ತು ಕಾಫಿ ಟೀ ಆಗಿರುತ್ತೆ. ಇನ್ನು ರಾತ್ರಿ ಮುದ್ದೆ ಸೊಪ್ಪಿನ ಸಾರು. ಇನ್ನು ಶನಿವಾರ ಇಡ್ಲಿ ಪೊಂಗಲ್ ಬನ್ಸ್ ಟೀ ಕಾಫಿ ಮತ್ತು ರಾತ್ರಿ ಊಟ ಚಪಾತಿ ಸಾಗು ಆಗಿರುತ್ತೆ. ಭಾನುವಾರ ಇಡ್ಲಿ ಚೋಚೋ ಬಾತ್ ಹಾಗೂ ಬ್ರೆಡ್ ಜಾಮ್ ಮತ್ತು ಕಾಫಿ ಟೀ ಇದಿಷ್ಟು ಬೆಳಗಿನ ತಿಂಡಿ. ಇನ್ನು ರಾತ್ರಿಯ ತಿಂಡಿ ರಾಗಿ ಮುದ್ದೆ ಹಾಗೂ ಸೊಪ್ಪಿನ ಸಾರು. ಇನ್ನು ಇದು ಸರ್ಕಾರದ ಬಗ್ಗೆ ನಾವು ಯೋಚನೆ ಮಾಡೋದಾದರೆ ವೀಕ್ಷಕರೇ, ಏನೋ ಒಂದು ಕೊಡಬೇಕು, ಕೊಟ್ಬಿಡೋಣ, ನಮ್ಮ ಹೆಸರು ಮಾತ್ರ ಉಳಿಬೇಕು ಅನ್ನೋ ವಿಚಾರವಾಗಿ ಈ ಹಿಂದೆ ನಡೀತಾ ಇತ್ತು. ಎಷ್ಟೋ ಜನ ನಾಗರಿಕರು ಇಂದಿರಾ ಕ್ಯಾಂಟೀನ್ನಲ್ಲಿರುವಂತಹ ಉಪಹಾರ ಸರಿ ಇಲ್ಲ ಅನ್ನೋದು ದೂರುಗಳು ಸಹ ಕೇಳಿ ಬಂದಿತ್ತು. ಇದೇ ವಿಚಾರವಾಗಿ ಸರ್ಕಾರ ಈಗ ವಯೋವೃದ್ಧರ ಆರೋಗ್ಯವನ್ನು ಸಹ ಗಮನದಲ್ಲಿಟ್ಟುಕೊಂಡು ಈ ಒಂದು ಉಪಹಾರದ ಮೆನುವನ್ನು ಚೇಂಜ್ ಮಾಡಿದೆ. ಕಳೆದ ಬಾರಿ ಇದ್ದಂತಹ ಟೆಂಡರ್ ಏನಿತ್ತು, ಆಗಿನ ಗುತ್ತಿಗೆದಾರರು ಕೊಡ್ತಿದ್ದಂತಹ ಆಹಾರಗಳಲ್ಲಿ ಅಸ್ತವ್ಯಸ್ತ ಆಗ್ತಾ ಇತ್ತು, ಸರಿ ಇರಲಿಲ್ಲ ಆಹಾರಗಳು ಅನ್ನೋ ಒಂದು ದೂರುಗಳ ಸಹ ಕೇಳಿದ್ರಿಂದ ಈ ಬಾರಿ ಬೇರೆ ಆದಂತಹ ಹೊಸ ಗುತ್ತಿಗೆದಾರರನ್ನು ಕರೆದಿದ್ದು, ಟೆಂಡರ್ಗಳನ್ನು ಕರೆದಿದ್ದು, ಗುತ್ತಿಗೆದಾರಗಳನ್ನು ನೇಮಕ ಮಾಡಿ ಹೊಸ ರೀತಿಯಾದಂತಹ ಮೆನುಗಳನ್ನು ಸರ್ಕಾರ ಕೊಡ್ತಾ ಇದೆ. ಇದರಿಂದ ಎಷ್ಟೋ ಜನ ಬಡವರಿಗೆ ಒಂದೊತ್ತು ಊಟ ಮಾಡಿದ್ರೆ ಎರಡೊತ್ತು ಉಪವಾಸ ಇರುವಂತಹ ಜನರು ತುಂಬ ಜನ ಇದ್ದಾರೆ ನಮ್ಮ ದೇಶದಲ್ಲಿ. ಸೊ ಅಂಥವ್ರಿಗೆಲ್ಲ ಒಂದು ರೀತಿಯಾದಂತಹ ಅನುಕೂಲ ಆಗ್ತಾ ಇದೆ. ಇದು ಒಂದು ರೀತಿಯಾದಂತಹ ಖುಷಿ ವಿಚಾರನೆ ಅಂತ ಹೇಳ್ಬೋದು ವೀಕ್ಷಕರೇ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.